30 40 60ರಿಂದ 70 kg ಬರುತ್ತೆ ಕಣ್ರಿ ದಿಂಡು. ನೋಡ್ತೀರಾ ಹೆಂಗೆ ಬನ್ರಿ ಜಿಮ್ ಮಾಡೋರು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ರಿ. ಹಲೋ ಗೈಸ್, ಮಂಗಳವಾರದ ಬ್ಲಾಗ್ ಇದಾಗಿರುತ್ತೆ. ಸೊ ನಾವಿವತ್ತು ಕೆಲಸ 2 ಕಡೆ ಇರೋದ್ರಿಂದ ಸೊ ಆಳುಗಳಿಗೆ ಒಂದು ಗಾಡೀಲಿ ಮೇಂಟೈನ್ ಮಾಡೋಕ್ಕಲ್ಲ ನಡ್ಕೊಬತ್ತೀರಿ ಅಂತಂದೆ. ಸೊ ಅವ್ರು ಬಂದರು, ಅವ್ರನ್ನ ಎತ್ತಾಕೊಂಡು ನಾನು ಹೊರಟಿದ್ದೆ ದ್ವಾರಹಳ್ಳಿ ಕಡೆಗೆ. ಸೊ ವೀಕ್ಷಕರೇ, ಸೊ ಒಂದು ಗಾಡೀಲಿ ಮೇಂಟೈನ್ ಮಾಡೋಕ್ಕಲ್ಲ, ಅದಕ್ಕೆ ನಡ್ಕೊಂಬನ್ನಿ ಅಂತ ಹೇಳಿದೆ. ಸೊ ಅಲ್ಲಿಂದ ತಂದುಬಿಟ್ಟು ಅವ್ರನ್ನ ಇಲ್ಲಿಗೆ ಬಿಟ್ಬಿಟ್ಟು ಸರಿ ಇದು ಪ್ಲಾಸ್ಟಿಂಗ್ ಮಾಡಿಸ್ಬೇಕಿತ್ತು. ಸೊ ಗಮನಿಸ್ತಾ ಇದ್ದೀರಾ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಒಂದು 5 ಸೀಟ್ ಆಳು ಬಂದಿದ್ವಿ. ಇಲ್ಲಿ ಜಾಗ ಬೇರೆ ಇಲ್ಲ, ಎಲ್ಲ ಇಕ್ಕಟ್ಟು ಜಾಗ, ಎಲ್ಲ ಇಕ್ಕಟ್ಟು ಜಾಗದಲ್ಲಿ ಕೆಲಸ ಮಾಡಿಸ್ಬೇಕು ಅಂದರೆ ಬೇಜಾರು. ಸೊ ಮನೆಯವ್ರಿಗೆ ಸಹ ಬೇಜವಾಬ್ದಾರಿ, ಕ್ಲೀನ್ ಮಾಡ್ಕೊಳ್ಳಮ್ಮ ಏನಿಲ್ಲ, ಸೊ ನೀವು ಕಾಲೇಜ್ ರೆಡಿ ಮಾಡ್ಕೊಂಡ್ರಪ್ಪ, ನೀವು ಕಲ್ಸ್ಕೊತಾರಪ್ಪ ಅಂದ್ಬಿಟ್ಟು ನಾನು ಅವ್ರಿಗೆ ತೋರಿಸ್ಬಿಟ್ಟು ಮತ್ತೆ ನಾನು ಆ ಸೈಟ್ಗೆ ಹೋಗಬೇಕಿತ್ತು. ಸೊ ವೀಕ್ಷಕರೇ, ನೆನ್ನೆ ಮಾಡಿದ್ದು ಬೇಸ್ ಮಾಡಿದ್ದು ನಿಮ್ಮದು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ ನೋಡ್ರಿ. ತಿಂಗಳಿಗೆ 1000 ರೂಪಾಯಿ ಕೊಟ್ಟು ಜಿಮ್ಗೆ ಹೋಗ್ತೀರಾ, ಬನ್ನಿರಿ ನಮ್ಮ ಕಡೆ ಒಂದು 2 ಡೇಸ್ ಬಂದು ವರ್ಕ್ ಮಾಡಿರಿ. ಅದೇ ಜಿಮ್ ಬೆವರು ಆಟೋಮೆಟಿಕ್ ಆಗಲಿ ಬರುತ್ತೆ. ಇದು ನೆನ್ನೆ ಮಾಡಿರೋ ವರ್ಕು. ಸೊ ವೀಕ್ಷಕರೇ, 3 ಆಳು, 2 ಹೆಲ್ಪರು, ಒಬ್ರು ಗಾಡಿಯಲ್ಲಿ ಕರ್ಕೊಂಡು ಸೊ 27ವರೆಗೆ 13:30 ಆಯಾ. ಸೊ 2 ಕೋರ್ಸ್ ಮಡಿಕೊಂಡ್ವಿ. ಸೊ ಕಾರಣ ದಿಂಡು ಸ್ವಲ್ಪ ಖಾಲಿ ಆಗ್ಬಿಟ್ಟಿದ್ದು. ಸೊ ಅದಕ್ಕೆ ಬೇಗ ಬಿಟ್ಬಿಟ್ವಿ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಕಂಪ್ಲೀಟ್ ಮಾಡ್ಬಿಟ್ಟು ದಿಂಡು ತರಿಸಿದ್ರು, ಅದನ್ನು ಕ್ಲಿಯರ್ ಮಾಡ್ಬಿಡೋಣ ಅಂತ ನಾನು ಒಂದು ಹೆಲ್ಪರ್ ಬಂದ್ವಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಮುಗಿಸ್ಬಿಟ್ಟು ನಾನು ಬಂದಿದ್ದೆ ಇಲ್ಲಿಗೆ ಈ ಸೈಟ್ ಹತ್ರ. ಸೊ ಕೆಲಸ ಬೇಗ ಮುಗೀತಲ್ಲ, 9ವರೆಗೆ ಮುಗೀತು. ಸೊ ಅದಕ್ಕೆ ಇಲ್ಲಿ ಪ್ಲಾಸ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಪಾನ್ಸರೆಲ್ಲ ಕವರ್ ಮಾಡ್ಕೊಂಡು ಬಿಸಿಲು ಕಂಡ್ರೆ ಬಿಸಿಲಿಗೆ ಬಿಸಿ ಟೀ ಕೊಟ್ಬಿಟ್ರು. ಏನು ಟೀ ಕುಡಿಯೋಕ್ಕೆ ಮೇಲೆ ಕಿತ್ಕ ಹೊಡಿತೈತೆ, ಯಾರಿಗೂ ಹೇಳೋಕ್ಕಾಗಲ್ಲ. ಏನು ಮಾಡ್ತೀರಾ, ಬಿಸಿಲಿಗೂ ಅದಕ್ಕೂ ಕಾವು ಹೆವಿ. ಅದು ಯಾಕಾದರೂ ಈ ಬೇಸಿಗೆಗಾಲ ಬರುತ್ತೋ ಅನಿಸುತ್ತೆ. ಸೊ ಸರಿ ಅಂದ್ಬಿಟ್ಟು ಅದನ್ನು ಕವರ್ ಮಾಡಿದ್ವಿ, ಪ್ಲಾಸ್ಟಿಂಗ್ ಮಾಡಿ ಮುಗಿಸ್ದೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಫುಲ್ ಪ್ಲಾಸ್ಟಿಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸರಿ ಅಂದ್ಬಿಟ್ಟು ಆ ಕಡೆ ಎಲ್ಲ ಫಿನಿಶಿಂಗ್ ಮಾಡ್ಕೊಬತ್ತಿರೋರು. ಸೊ ನಾನು ಪಾನ್ಸೆಲ್ಲ ಕವರ್ ಮಾಡ್ಕೊಂಡು ಇದನ್ನು ಕವರ್ ಮಾಡಿಕೊಂಡೆ. ವೀಕ್ಷಕರೇ, ಇದು ನೆನ್ನೆ ಮಾಡಿದ ಬೇಸ್ಮೆಂಟ್ ಹೇಳಿದ್ನಲ್ಲ, ಸೊ ಅದು ಫೈನಲ್ ಆಗಿತ್ತು. ಸೊ ಇದೇ ಥರ ವೀಡಿಯೋಗಳಿಗಾಗಿ ನಾನು ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ಬಡ ಕಾರ್ಮಿಕರ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಬೈ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.